ನೋಡಿ ಕ್ವಶನ್ನು, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ವೆಕ್ಟರ್ ವಿ 1, -3, 2 ವಿತ್ ರೆಸ್ಪೆಕ್ಟ್ ಟು ದ ಬೇಸಿಸ್ ಎಸ್ 1, 1, 1, 1, 1, 0, 1, 0, 0. ಇಲ್ಲಿ ಕ್ವಶನ್ನಲ್ಲಿ ಏನು ಕೊಟ್ಟಿದ್ದಾರೆ, ಏನು ಫೈಂಡ್ ಮಾಡೋಕ್ಕೆ ಕೇಳಿದ್ದಾರೆ ಅಂದರೆ ಕೋಆರ್ಡಿನೇಟ್ಸ್ ಆಫ್ ದ ವೆಕ್ಟರ್ ವಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ವೆಕ್ಟರ್ ವಿದು ಕೋಆರ್ಡಿನೇಟ್ಸ್ಗಳನ್ನ ಫೈಂಡ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ದ ಬೇಸಿಸ್ ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಇದು ನೋಡಿ, ಇದ್ರದ್ದು ಆನ್ಸರ್ ಅಲ್ಲ ಇದು ಕೋಆರ್ಡಿನೇಟ್ಸ್ ಆಫ್ ದ ವೆಕ್ಟರ್ ವಿ ಅಂದ್ರೇನು ಅದನ್ನ ಹೇಳ್ಕೊಡೋಕೆ ಇದು ಬರ್ಕೊಂಡಿದ್ದೀನಿ ನಾನು. ಈಗ ಎಕ್ಸಾಂಪಲ್ ಎಸ್ ಬಂದು V1, V2, V3 ಇದೆ ಅಂದ್ಕೊಳ್ಳಿ. ಬಿ ಎ ಬೇಸಿಸ್ ಆಫ್ ವೆಕ್ಟರ್ ಸ್ಪೇಸ್ ವಿ. ಇದು ವೆಕ್ಟರ್ ಸ್ಪೇಸ್ ವಿದು ಬೇಸಿಸ್ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಎಕ್ಸಾಂಪಲ್ ಇದು ಬೇಸಿಸ್ ಆಫ್ ವೆಕ್ಟರ್ ವಿ ಇದ್ದಂಗೆ. ಇಲ್ಲಿ ಬೇಸಿಸ್ ಆಫ್ ವೆಕ್ಟರ್ ವಿ ಅಂದರೆ ಇದು ಒಂದು ವೆಕ್ಟರ್ ವಿ ಅಂದ್ರೇನು, ಇಲ್ಲಿ ವೆಕ್ಟರ್ ಸ್ಪೇಸ್ ವಿ ಅಂದ್ರೇನು, ಕ್ಯಾಪಿಟಲ್ ವೆಕ್ಟರ್ ಸ್ಪೇಸ್ ವಿ ಅಂದರೆ ಸೆಟ್ ಆಫ್ ಆಲ್ ವೆಕ್ಟರ್ಸ್ ಕಂಟೈನಿಂಗ್ 3 ನಂಬರ್ಸ್. ಗೊತ್ತಾಗ್ತಿದೆ ಅಂದರೆ 3 ಡೈಮೆನ್ಷನಲ್ ವೆಕ್ಟರ್ಸ್ ಅಂತ ಹೇಳ್ಬೋದು. ಅದಕ್ಕೆ ಅರ್ಥ ಆಗ್ತಿದೆಯಲ್ವಾ? ಎಲ್ಲ ಸೆಟ್ಟು ಬಂದು ವಿಲಿರುತ್ತೆ. ಇಲ್ಲಿ ಬೇಸಿಸ್ ಅಂದರೆ ಅರ್ಥ ಏನಂದರೆ ಪ್ರತಿ ಒಂದು ವೆಕ್ಟರ್ ವಿಲಿ ಬರೋದು ಅಂದರೆ ವೆಕ್ಟರ್ ಸ್ಪೇಸಲ್ಲಿ ಯಾವುದೇ ವೆಕ್ಟರ್ ಬರಲಿ ಆ ವೆಕ್ಟರ್ನ ಈ 3 ವೆಕ್ಟರ್ ತಗೊಂಡು ನಾವು ಏನು ಮಾಡ್ಬೋದು, ಆ ವೆಕ್ಟರ್ನ ಕ್ರಿಯೇಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಕೋಆರ್ಡಿನೇಟ್ಸ್ ಆಫ್ ವೆಕ್ಟರ್ ಅಂದರೆ ಈಗ ಯಾವುದಾದ್ರೂ ಒಂದು ವೆಕ್ಟರ್ ಇರುತ್ತೆ ಅಂದ್ಕೊಳ್ಳಿ, ವಿ ವೆಕ್ಟರ್ ಬೇಕು ಅಂದ್ಕೊಳ್ಳಿ. ಅದನ್ನ ನಾವು C1 ಟೈಮ್ಸ್ ಈ ಬೇಸಿಸ್ ಯೂಸ್ ಮಾಡ್ತೀವಿ ಅಂದ್ಕೊಳ್ಳಿ, V1. C2 ಟೈಮ್ಸ್ ಈ ಬೇಸಿಸ್ ಯೂಸ್ ಮಾಡ್ಕೊತೀವಿ ಅಂದ್ಕೊಳ್ಳಿ, C3 ಟೈಮ್ಸ್ V3. ಅಂದರೆ ನೀವು ವಿನ ಫೈಂಡ್ ಮಾಡೋಕ್ಕೆ C1 ಟೈಮ್ಸು V1ನ ಯೂಸ್ ಮಾಡ್ತೀರಾ, C2 ಟೈಮ್ಸ್ V2ನ ಯೂಸ್ ಮಾಡ್ತೀರಾ, C3 ಟೈಮ್ಸ್ V3ನ ಯೂಸ್ ಮಾಡ್ತೀರಾ. ಈ C1, C2, C3 ಇದೆಯಲ್ಲ, ಆ ನಂಬರ್ಸ್ನ ನಾವೇನಂತೀವಿ, ಕೋಆರ್ಡಿನೇಟ್ಸ್ ಆಫ್ ದ ವೆಕ್ಟರ್. ಏನಂತ ಹೇಳ್ತೀವಿ? ಕೋಆರ್ಡಿನೇಟ್ಸ್ ಆಫ್ ದ ವೆಕ್ಟರ್ ವಿ ವಿತ್ ರೆಸ್ಪೆಕ್ಟ್ ಟು ಬೇಸಿಸ್ V1, V2, V3 ಅಂತ ಹೇಳ್ತೀವಿ. ಅಂದರೆ ಬೇಸಿಸ್ನ ಎಷ್ಟು ಟೈಮ್ ನೀವು ಯೂಸ್ ಮಾಡಿಕೊಂಡು ಈ ವೆಕ್ಟರ್ನ ಮಾಡ್ತೀರಾ, ಆ ಅಂದರೆ ಎಷ್ಟು ಟೈಮ್ ಯೂಸ್ ಮಾಡ್ತೀರಾ, ಟೈಮ್ಸ್ ಇದೆಯಲ್ಲ, C1 2 ಟೈಮ್ಸ್ 3 ಟೈಮ್ಸ್ 4 ಟೈಮ್ಸ್ ಇದ್ದರೆ ಈ C1, C2, C3ನ ನಾವೇನಂತೀವಿ 2, 3, 4ನ ಕೋಆರ್ಡಿನೇಟ್ಸ್ ಆಫ್ ದ ವೆಕ್ಟರ್ ವಿ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ವಾ? ನೋಡಿ, ಜಾಸ್ತಿ ತಲೆಗೆಡ್ಸ್ಕೊಬಿಡಿ, ಪ್ರಾಬ್ಲಮ್ ತುಂಬ ಈಸಿ ಇರುತ್ತೆ. ಸುಮ್ಮನೆ ಅದೇನು ಅರ್ಥ ಮಾಡ್ಸೋಕ್ಕಷ್ಟೇ. ಅರ್ಥ ಆಯ್ತಲ್ವಾ? ಈಗ ನೋಡಿ, ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಒಂದು ಸಿಂಪಲ್ 5, 3, 2 ಇರುತ್ತೆ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? C1 ಇಂಟು 1, 0, 1, 1 ಅಂದ್ಕೊಳ್ಳಿ, ಪ್ಲಸ್ C2 ಇಂಟು 1, 1, 0, C3 ಇಂಟು 1, 0, 0. ಈ ಥರ ಇದು ವಿ ವೆಕ್ಟರ್ ಅಂದ್ಕೊಳ್ಳಿ. 5, 3, 2 ಸುಮ್ಮನೆ ನಾನು ಎಕ್ಸಾಂಪಲ್ ತೊಗೊಂಡಿರೋದು. ಈಗ ಎಕ್ಸಾಂಪಲ್ C1 ಎಷ್ಟು ಬೇಕು, ಅದಕ್ಕೆ 5 ಬರಬೇಕು ಅಂದರೆ ಈಗ ನೋಡಿ, ಫಸ್ಟು 2 ತರಿಸ್ಕೊಳ್ಳೋಣ. 2 ಎಲ್ಲಿಂದ ಬರುತ್ತೆ? ಇಲ್ಲಿ 1 ಇದೆ, 0 ಇದೆ, 0 ಇದೆ ಅಂದರೆ ಇದು 2 ಕಂಪಲ್ಸರಿ ಇರಲೇಬೇಕು. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಇದು 2 ಅಂದರೆ 3 ತರಿಸ್ಬೇಕು ಅಂದರೆ ಇದು 1 ಕಂಪಲ್ಸರಿ ಇರಲೇಬೇಕು. ಅರ್ಥ ಆಗ್ತಿದೆಯಲ್ವಾ? ಸುಮ್ಮನೆ ರಫಾಗಿ ಹೇಳ್ತಾ ಇರೋದು. ಈಗ ಎಕ್ಸಾಂಪಲ್ಲು ಇದು 5 ಇರಬೇಕು ಅಂದರೆ ಇದು 2, ಇದು 1, 2 + 3 4, ಇದು 2 ಇರಬೇಕು. ಈಗ ನೋಡಿ 2 ಇಂಟು 1 2, 1 ಇಂಟು 1 1, 2 + 1 + 2 5 ಆಯಿತು. ಫಸ್ಟ್ ಸಿಕ್ತು. 2 1s 2, 1 1s 1, 2 + 1 3, 3 + 0 3 ಆಗುತ್ತೆ. 2 1s 2 + 1 ಇಂಟು 0 0 + 2 ಇಂಟು 0 0 2 ಆಗುತ್ತೆ. ಅಂದರೆ ನೀವು ಈ ವೆಕ್ಟರ್ ತರ್ಸೋಕ್ಕೆ ಈ ಬೇಸಿಸ್ ಸೆಟ್ ಇದೆಯಲ್ಲ, ಫಸ್ಟು V1ನ ಎಷ್ಟು ಟೈಮ್ ಯೂಸ್ ಮಾಡಬೇಕಾಗುತ್ತೆ? 2 ಟೈಮ್ಸು. V2ನ ಎಷ್ಟು ಟೈಮ್ ಯೂಸ್ ಮಾಡಬೇಕಾಗುತ್ತೆ? 1 ಟೈಮು. V3ನ ಎಷ್ಟು ಟೈಮ್ ಯೂಸ್ ಮಾಡಬೇಕಾಗುತ್ತೆ? 2 ಟೈಮ್ಸು. ಅದನ್ನ ಯೂಸ್ ಮಾಡ್ಕೊಂಡು ಆ್ಯಡ್ ಮಾಡಿದ್ರೆ, ಸಮ್ ಅಪ್ ಮಾಡಿದ್ರೆ ನಿಮಗೆ ಈ ವೆಕ್ಟರ್ ಸಿಗುತ್ತೆ. ಈ ಏನು ನೀವು ಎಷ್ಟು ಟೈಮ್ ಅಂತ ಹೇಳ್ತಾ ಇದ್ದೀನಿ ನಂಬರ್ಸು, ಈ ಸೆಟ್ ಆಫ್ ನಂಬರ್ಸ್ಗೆ ನಾವೇನಂತೀವಿ ಅಂದರೆ ಈ ಆರ್ಡರ್ಡ್ ನಂಬರ್ಗೆ ನಾವೇನಂತೀವಿ? ಕೋಆರ್ಡಿನೇಟ್ಸ್ ಆಫ್ ವಿ. ಅಂದರೆ ಕೋಆರ್ಡಿನೇಟ್ಸ್ ಆಫ್ 5, 3, 2 ವಿತ್ ರೆಸ್ಪೆಕ್ಟ್ ಟು ದ ಬೇಸಿಸ್ 1, 1, 1, 1, 1, 0 ಆ್ಯಂಡ್ 1, 0, 0 ಅಂತ ಅಷ್ಟೇ, ಇನ್ನೇನಿಲ್ಲ. ಇದೆಲ್ಲ ಏನೂ ಬೇಕಾಗಿಲ್ಲ. ಈ ಪ್ರಾಬ್ಲಮ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ ಅಷ್ಟೇ. ನೋಡಿ, ಅದು ಬೇಸಿಕ್ ನಿಮಗೆ ಸ್ವಲ್ಪ ಅರ್ಥ ಆಗಲಿ ಅಂತ ನಾನು ಹೇಳಿದೆ. ಈ ಕ್ವಶನ್ ಕೇಳಿದ್ರೆ ಆನ್ಸರ್ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ನೀವು ಲೆಟ್ C1 ಇಂಟು ಇದು ಬರ್ಕೊಳ್ಳಿ. ಈ ಬೇಸಿಸ್ ಇದೆಲ್ಲ ಇದು ನೋಡಿ, C1 ಇಂಟು 1, 1, 1 ಪ್ಲಸ್ C2 ಇಂಟು 1, 1, 0 ಪ್ಲಸ್ C3 ಇಂಟು 1, 0, 0 ಈಸ್ ಈಕ್ವಲ್ ಟು ಇದು ಬರ್ಕೊಳ್ಳಿ.
1, -3, 2 ಅಂತ ಬರ್ಕೊಳ್ಳಿ. ಅಂದರೆ ಇದು V1 V2 V3 ಅಂದ್ಕೊಳ್ಳಿ C1 V1 ಪ್ಲಸ್ C2 V2 ಪ್ಲಸ್ C3 V3 ಈಸ್ ಈಕ್ವಲ್ ಟು V ಅಂತ ಗೊತ್ತಾಗ್ತಿದೆಯಲ್ವಾ. ಇದನ್ನ ಮಲ್ಟಿಪ್ಲೈ ಮಾಡಿ C1 ಇಂಟು 1 C1 ಇಂಟು 1 C1 ಇದು C1 ಆಗುತ್ತೆ ಪ್ಲಸ್ ಇಲ್ಲಿ ನಮ್ಮ ಏಮ್ ಏನಂದರೆ C1 C2 C3 ಫೈಂಡ್ ಮಾಡೋದಷ್ಟೇ, ಏನೇನಿಲ್ಲ. C2 ಇಂಟು 1 C2 ಇಂಟು 1 C2 ಇಂಟು 0 0 C3 ಇಂಟು 1 C3 ಇಂಟು 0 0 C3 ಇಂಟು 0 0 1, -3, 2. ಈಗ ನೋಡಿ ಆ್ಯಡ್ ಮಾಡ್ಕೋಬೋದು ಮೂರು. C1 ಪ್ಲಸ್ C2 ಪ್ಲಸ್ C3 C1 ಪ್ಲಸ್ C2 ಪ್ಲಸ್ C3 ಆಮೇಲೆ C1 ಪ್ಲಸ್ C1 ಪ್ಲಸ್ C2 ಆಮೇಲೆ ಯಾಕಂದರೆ ಇದು 0 ಆಗುತ್ತಲ್ವ C1 ಪ್ಲಸ್ C2 ಅಂದರೆ ಮಿಡಲ್ ಟರ್ಮ್ ಮಾತ್ರ ಆ್ಯಡ್ ಮಾಡಬೇಕು. ಅದೇ ಥರ C1 ಪ್ಲಸ್ 0 ಅಂದರೆ C1 ಈಸ್ ಈಕ್ವಲ್ ಟು 1, -3, 2. ಇಲ್ಲೇನಾಗುತ್ತೆ ದೇರ್ಫೋರ್ C1 ಪ್ಲಸ್ C2 ಪ್ಲಸ್ C3 ಈಸ್ ಈಕ್ವಲ್ ಟು ಏನಾಗುತ್ತೆ 1 ಆಗುತ್ತೆ. ಆಮೇಲೆ C1 ಪ್ಲಸ್ C2 ಈಸ್ ಈಕ್ವಲ್ ಟು -3 ಆಗುತ್ತೆ. C1 ಈಸ್ ಈಕ್ವಲ್ ಟು 2 ಆಗುತ್ತೆ. ಇದನ್ನ ಈಕ್ವೇಷನ್ ನಂಬರ್ 1 ಅಂದ್ಕೊಳ್ಳೋಣ, ಇದನ್ನ 2 ಅಂದ್ಕೊಳ್ಳೋಣ, ಇದನ್ನ 3 ಅಂದ್ಕೊಳ್ಳೋಣ. ಈಗ C1 ಆಲ್ರೆಡಿ ಸಿಕ್ಕಿದೆ. ಇಲ್ಲೇನು ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಫೈಂಡ್ ಮಾಡೋದೇನು ಬೇಕಾಗಿಲ್ಲ. ಅರ್ಥ ಆಗ್ತಿದೆಯಲ್ವಾ. ಡೈರೆಕ್ಟಾಗೆ ಸಾಲ್ವ್ ಮಾಡಿ. ಯಾವಾಗ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ತೊಗೊಳ್ಳಿ ಅಂದರೆ C1 C2 C3 ಇದು ಒಂದು ವ್ಯಾಲ್ಯೂನು ನಿಮಗೆ ಸಿಕ್ಕಲಿಲ್ಲ ಅಂದರೆ ಗೊತ್ತಾಗ್ತಿದೆಯಲ್ವಾ. ಈಗ C1 ಸಿಕ್ಕಿದ ಮೇಲೆ C1 ಈಸ್ ಈಕ್ವಲ್ ಟು 2 ಇನ್ 2 ಹಾಕ್ಕೊಳ್ಳಿ. C1 ಈಸ್ ಈಕ್ವಲ್ ಟು 2 ಇನ್ ಈಕ್ವೇಷನ್ 2 ಏನಾಗುತ್ತೆ ಹೇಳಿ. 2 ಪ್ಲಸ್ ತುಂಬ ಈಸಿ ಇದೆ ಪ್ರಾಬ್ಲಮ್ಮು. 2 ಪ್ಲಸ್ C2 ಈಸ್ ಈಕ್ವಲ್ ಟು -3 ದಟ್ ಈಸ್ C2 ಈಸ್ ಈಕ್ವಲ್ ಟು -3 -2 C2 ಈಸ್ ಈಕ್ವಲ್ ಟು -5. ನೆಕ್ಸ್ಟು ಈಗ C1 ಈಸ್ ಈಕ್ವಲ್ ಟು 2 ಆ್ಯಂಡ್ C2 ಈಸ್ ಈಕ್ವಲ್ ಟು -5. ಈಗ ಈಕ್ವೇಷನ್ 1ಗೆ ಹಾಕಿ ಇನ್ 1 ನೋಡಿ C1 ಜಾಗದಲ್ಲಿ 2 ಪ್ಲಸ್ C2 ಜಾಗದಲ್ಲೇನು -5 ಪ್ಲಸ್ C3 ಈಸ್ ಈಕ್ವಲ್ ಟು 1 ನೋಡಿ 2 -5 ಅಂದರೆ -3 ಪ್ಲಸ್ C3 ಈಸ್ ಈಕ್ವಲ್ ಟು 1 C3 ಈಸ್ ಈಕ್ವಲ್ ಟು 1 ಪ್ಲಸ್ 3 ಅಂದರೆ C3 ಈಸ್ ಈಕ್ವಲ್ ಟು 4. ನೋಡಿ C1 C2 C3 ಫೈಂಡ್ ಮಾಡಾಯಿತು. ಈಗ ನೆಕ್ಸ್ಟ್ ಏನಂತ ಹೇಳಬೇಕು ಹೇಳಿ ಇಲ್ಲಿ. ಈಗ ನೋಡಿ ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ಬರೆದ್ಬಿಡಿ. ಗೊತ್ತಾಗ್ತಿದೆಯಲ್ವಾ. ಏನಂತ ಬರೀಬೇಕು. ದ ಕೋಆರ್ಡಿನೇಟ್ಸ್ ಆಫ್ ಫಸ್ಟ್ ಬರ್ಕೊಬಿಡೋಣ. ದೇರ್ಫೋರ್ C1 ಈಸ್ ಈಕ್ವಲ್ ಟು ಏನು ಎಲ್ಲಿದೆ C1 2 C2 ಬಂದು -5 C3 ಬಂದು 4 ಈ ಥರ ಬರೆದ್ಬಿಟ್ಟು ಏನಂತ ಹೇಳ್ತೀರಾ ದ ಕೋಆರ್ಡಿನೇಟ್ಸ್ ಆಫ್ ಅಂತ ಬರೆದ್ಬಿಡಿ. ದ ಕೋಆರ್ಡಿನೇಟ್ಸ್ ಆಫ್ V ವಿತ್ ರೆಸ್ಪೆಕ್ಟ್ ಟು ಗಿವನ್ ಬೇಸಿಸ್ ಆರ್ ಅಂತ ಬರೆದ್ಬಿಡಿ. C3 ಈಸ್ ಈಕ್ವಲ್ ಟು 4. ದ ಕೋಆರ್ಡಿನೇಟ್ಸ್ ಆಫ್ V with respect to given basis are 2, -5, 4 ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದು ಗೊತ್ತಾಯ್ತಲ್ವಾ. ನೋಡಿ ಲಾಸ್ಟಲ್ಲಿ ಕೋಆರ್ಡಿನೇಟ್ಸ್ ಆಫ್ V ದ ಕೋಆರ್ಡಿನೇಟ್ಸ್ ಆಫ್ V ಅಂದರೆ ಇದು ಅರ್ಥ ಆಗ್ತಿದೆಯಾ. ವಿತ್ ರೆಸ್ಪೆಕ್ಟ್ ಟು ಗಿವನ್ ಬೇಸಿಸ್ ಬಂದು ಇದು ಅರ್ಥ ಆಗ್ತಿದೆಯಲ್ವಾ. ಈಸ್ R2, -5, 4 ಈ C1 C2 C3 ವ್ಯಾಲ್ಯೂನ ಹೇಳ್ಬಿಟ್ರೆ ಸಾಕು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಗೊತ್ತಾಯ್ತಲ್ಲ. ತುಂಬ ಈಸಿ ಇದೆ ಪ್ರಾಬ್ಲಮ್, ಆರಾಮಾಗಿ ಮಾಡಿ. ಇನ್ನೊಂದು ಸತಿ ಇನ್ನೂ ಹೇಳ್ಬಿಡ್ತೀನಿ ನೋಡಿ. ಈ ಥರ ಕೇಳಿದ್ರೆ ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದ ವೆಕ್ಟರ್ V 1, -3, 2 ವಿತ್ ರೆಸ್ಪೆಕ್ಟ್ ಟು ಬೇಸಿಸ್ ಅಂತ ಕೇಳಿದ್ರೆ C1 ಇಂಟು ಇದು ಬರ್ಕೋಬೇಕು ಪ್ಲಸ್ C2 ಇಂಟು ಇದು ಪ್ಲಸ್ C3 ಇಂಟು ಇದು ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡಿ ಈ ಥರ ಬರುತ್ತೆ. ಆ್ಯಡ್ ಮಾಡಿ ಈ ಥರ ಬರುತ್ತೆ. ಇದನ್ನ ಇದಕ್ಕೆ ಈಕ್ವಲ್ ಮಾಡಿ, ಇದನ್ನ ಇದಕ್ಕೆ ಈಕ್ವಲ್ ಮಾಡಿ, ಇದನ್ನ ಈಕ್ವಲ್ ಮಾಡಿ. C1 2ನ 2ಗೆ ಹಾಕಿ 2 ಪ್ಲಸ್ C2 ಈಸ್ ಈಕ್ವಲ್ ಟು -3 C2 ಈಸ್ ಈಕ್ವಲ್ ಟು -3 -2 ಏನಾಗುತ್ತೆ -5 ಆಗುತ್ತೆ. ನೆಕ್ಸ್ಟು C1 ಈಸ್ ಈಕ್ವಲ್ ಟು 2 C2 ಈಸ್ ಈಕ್ವಲ್ ಟು -5 ಇನ್ ಯಾವುದಕ್ಕೆ ಹಾಕ್ತೀರಾ 1ಗೆ ಹಾಕಿ. ಅಲ್ಲಿ C3 ಸಿಗುತ್ತೆ. C1 C2 C3 ಫೈಂಡ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಹೇಳ್ಬಿಡಿ ದ ಕೋಆರ್ಡಿನೇಟ್ಸ್ ಆಫ್ V ವಿತ್ ರೆಸ್ಪೆಕ್ಟ್ ಟು S ಅಂತ ಬೇಕಾದರೆ ಹೇಳಿರಿ, ಅಥವಾ ವಿತ್ ರೆಸ್ಪೆಕ್ಟ್ ಟು ಗಿವನ್ ಬೇಸಿಸ್ ಆರ್ ಅಂತ ಹೇಳ್ಬಿಟ್ಟು
C1 C2 C3 ಆನ್ಸರ್ ಬರೀರಿ. 2 -5 4 ಅಷ್ಟೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.